hello, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಬನ್ನಿ, ಹಾಗಿದ್ರೆ ಅದೇ ಜೋಶಲ್ಲಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಗೈಸ್, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಾಚ್ ಮಾಡ್ತಾ ಇದ್ರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಆ್ಯಂಡ್ ಪ್ರೆಸ್ ದ ಬೆಲ್ ಐಕನ್ ಟು ಗೆಟ್ ನೋಟಿಫಿಕೇಶನ್ ಫ್ರಮ್ ಮೈ ಯೂಟ್ಯೂಬ್ ಚಾನಲ್. ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಹೌ ಟು ಸ್ಕೋರ್ 150+ ಔಟ್ ಆಫ್ 180 ಇನ್ ಯೋರ್ KCET 2025 ಪ್ರಿಪರೇಷನ್ಸ್. ಐ ಹ್ಯಾವ್ ಗಿವನ್ ಮೈ KCET ಬ್ಯಾಕ್ ಇನ್ 2023 ಆ್ಯಂಡ್ ನನ್ನ ಪ್ರಿಪ್ರೇಷನ್ ಸ್ಟ್ರಾಟಜಿ ಯಾವ ಥರ ಆಯಿತು, ನೀವು ಅದನ್ನು ಫಾಲೋ ಮಾಡಿಕೊಂಡು ನೀವು ಕೂಡ ಒಳ್ಳೆ ಮಾರ್ಕ್ಸನ್ನು, ಒಳ್ಳೆ ರ್ಯಾಂಕನ್ನು ಸ್ಕೋರ್ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾದರೆ ಇವತ್ತಿನ ಸ್ಟಡಿ ಸ್ಟ್ರಾಟಜಿ ಏನಂತ ನೋಡ್ಕೊಂಡು ಬರೋಣ. ಈ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನಾನೊಂದು ಬುಕ್ಕನ್ನು ರೆಫರ್ ಮಾಡ್ತೀನಿ ನಿಮಗೆ, ಯಾವ ಥರ ನೀವು ನಿಮ್ಮ ಮ್ಯಾಥಮ್ಯಾಟಿಕ್ಸ್ ಪ್ರಿಪ್ರೇಷನ್ಸನ್ನು ಮಾಡ್ಬೋದು ಅಂತ. ಪ್ರತಿ ಸ್ಟೂಡೆಂಟ್ಸ್ಗೂ ತಮ್ಮ KCET ಪ್ರಿಪ್ರೇಷನ್ಸಲ್ಲಿ ಡೌಟ್ ಬಂದಿರುತ್ತೆ, ತಾವು ತಮ್ಮ ಮ್ಯಾಥಮ್ಯಾಟಿಕ್ಸ್ ಪ್ರಿಪ್ರೇಷನ್ಸನ್ನು ಯಾವ ಥರ ಮಾಡಬೇಕು ಅಂತ. ಫಸ್ಟ್ ನಾನು ಹೇಳೋದು ಶಾರ್ಟ್ಕಟ್ ಫಾರ್ಮುಲಾಸನ್ನು, ಶಾರ್ಟ್ಕಟ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಇರೋ ವೀಡಿಯೋಸನ್ನು ನೋಡ್ಕೊಳ್ಳಿ. ಆ್ಯಂಡ್ ಒನ್ ಶಾರ್ಟ್ ವಿಡಿಯೋ ನೋಡೋದ್ರಿಂದಾಗಿ ನಿಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ. ಈ ಥರ ಮಾಡೋದ್ರಿಂದಾಗಿ ನೀವು ಮ್ಯಾಥ್ಸಲ್ಲಿ ಒಳ್ಳೆ ರ್ಯಾಂಕನ್ನು ಸ್ಕೋರ್ ಮಾಡಬಹುದು. ಸೊ ಆ ಒಂದು ಬುಕ್ ಯಾವುದು ಅಂತ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ. ಸೊ ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಈ ಬುಕ್ಕು ನೀವು ನೋಡ್ತಿದ್ದೀರಲ್ವಾ, MTG ಪಬ್ಲಿಕೇಶನ್ ಅವ್ರ ಬುಕ್ಕು, NCERT ಫಿಂಗರ್ ಟಿಪ್ಸ್ ಅನ್ನೋ ಬುಕ್ಕು. ದಿಸ್ ಇಸ್ ಬೀನ್ ಪಬ್ಲಿಷ್ಡ್ ಫಾರ್ ಬೋತ್ ಯೋರ್ ಫಸ್ಟ್ PUC ಆ್ಯಂಡ್ ಸೆಕೆಂಡ್ PUC. ನೀವು ಇಲ್ಲಿ ನೋಡ್ತಿದ್ದೀರಾ. ಸೊ ಇದರಲ್ಲಿ ಏನೆಲ್ಲ ಅವೈಲೇಬಲ್ ಇದೆ ಅಂದರೆ NCERT HD ನೋಟ್ಸ್, HD ಹೈಲೈಟ್ಸ್, NCERT ಎಕ್ಸಾಂಪ್ಲರ್ಸ್ ಇದೆ, ಆ್ಯಂಡ್ PYQs ಇದೆ, ಆ್ಯಂಡ್ ಆಲ್ ದ ಸಾಲ್ವ್ಡ್ ಪ್ರಾಬ್ಲಮ್ಸ್ ಇದೆ. ಇದು ಮೇಡ್ ವಿತ್ ಯೋರ್ NCERT ಬೋತ್ ದ ಬುಕ್ಸ್ ಫ್ರಮ್ ಯೋರ್ ಫಸ್ಟ್ PUC ಆ್ಯಂಡ್ ಸೆಕೆಂಡ್ PUC. ಸೊ ಇದರಲ್ಲಿ ಈ ಬುಕ್ಕನ್ನು ಓಪನ್ ಮಾಡಿ ತೋರಿಸ್ತೀನಿ ಏನೆಲ್ಲ ಇದೆ, ಯಾವ ಥರ ಎಲ್ಲ ಕ್ವಶನ್ಸ್ ಇರುತ್ತೆ ಅಂತ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾವು ಬುಕ್ ಓಪನ್ ಮಾಡಿದ ತಕ್ಷಣ ಕಂಟೆಂಟ್ಸಲ್ಲಿ ಯಾವುದೆಲ್ಲ ಚಾಪ್ಟರ್ಸ್ ಇದೆ ಅಂತ ತೋರಿಸ್ತಾರೆ. ಅದಾದಮೇಲೆ ಲೆಟ್ ಮಿ ಶೋ ಯು NCERT ನೋಟ್ಸ್. ಸೊ ದಿಸ್ ಇಸ್ ಫಸ್ಟ್ PUC ಸಿಲೆಬಸ್, ದಟ್ ಈಸ್ ಸೆಟ್ಸ್. ಓಪನ್ ಮಾಡ್ತಾ ಸೆಟ್ಸ್ ಚಾಪ್ಟರ್ ನೋಡ್ತಿದ್ದೀರಲ್ವಾ, ಇಲ್ಲಿ NCERT ನೋಟ್ಸ್ ಕಾಣಿಸ್ತಾ ಇದೆ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಓಪನ್ ಮಾಡಿದ ತಕ್ಷಣ ಯು ವಿಲ್ ಸಿ ದ ನೋಟ್ಸ್. ಸೊ ನೋಟ್ಸ್ ನೋಡಿದ ತಕ್ಷಣ ವಾಟ್ ವಿಲ್ ಯು ಹ್ಯಾವ್ ಈಸ್ HD ಹೈಲೈಟೆಡ್ ಪಾಯಿಂಟ್ಸ್ ಎಲ್ಲದೂ ಇದೆ. ಅದಾದ ತಕ್ಷಣ MCQ ಕಾರ್ನರ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ NCERT. ಇಲ್ಲಿ ನೋಡ್ತಿರಬಹುದು MCQs. ಈ ಒಂದು MCQs ಅನ್ನು ಸಾಲ್ವ್ ಮಾಡೋದು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ನೀವು ನೋಡ್ತಿದ್ದೀರಲ್ವಾ, ಪ್ರತಿಯೊಂದು MCQs ಇಲ್ಲಿ ಮೋರ್ ದೆನ್ 50 ಅಂದರೆ 100 MCQs ಅನ್ನು ನೀವು ಇಲ್ಲಿ ಕಾಣಬಹುಸುತ್ತದೆ. ಆಮೇಲೆ NCERT ಎಕ್ಸಾಂಪ್ಲರ್ ಪ್ರಾಬ್ಲಮ್ಸ್ ಇದೆ, ಅಸರ್ಷನ್ ಆ್ಯಂಡ್ ರೀಸನಿಂಗ್ ಪ್ರಾಬ್ಲಮ್ಸ್ ಇದೆ, ಥಿಂಕಿಂಗ್ ಕಾರ್ನರ್ ಇದೆ, ಎಕ್ಸಾಮ್ ಆಕ್ಟಿವ್ ಅನ್ನೋದಿದೆ. ಸೊ ಈ ಥರ. ಆಮೇಲೆ ನಿಮಗೆ ಇಲ್ಲಿ MCQ ಏನು ನೀವು ಸಾಲ್ವ್ ಮಾಡ್ತಿದ್ದೀರಲ್ಲ ಆ ಕಾರ್ನರ್ ಇದು ಆನ್ಸರ್ ಕೀ. ಇಲ್ಲಿ ನೋಡ್ತಿದ್ದೀರಲ್ವಾ, ಇಲ್ಲಿ ನಿಮಗೆ ಆನ್ಸರ್ ಕೀಗಳು ಸಿಗ್ತಾ ಹೋಗುತ್ತೆ. ಈ ರೀತಿಯಾಗಿ ನೀವು ನಿಮ್ಮ ಮ್ಯಾಥಮ್ಯಾಟಿಕ್ಸ್ ಪ್ರಿಪ್ರೇಷನ್ಸನ್ನು ಮಾಡಬಹುದಾಗಿರುತ್ತೆ ವಿತ್ ಶಾರ್ಟ್ಕಟ್ ಫಾರ್ಮುಲಾಸ್ ಆ್ಯಂಡ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಲ್ವಾ. ಸರಿ, ಅಕ್ಕ ಇದು ಓನ್ಲಿ ಫಾರ್ ಮ್ಯಾಥ್ಸ್ ಅಂತ ಕೇಳಿದ್ರೆ ನೋ, ದಿಸ್ ಇಸ್ ಆಲ್ಸೋ ಎಕ್ಸ್ಟೆಂಡೆಡ್ ಫಾರ್ ಯೋರ್ ಕೆಮಿಸ್ಟ್ರಿ, ಫಿಸಿಕ್ಸ್, ಬಯಾಲಜಿ. ಈ ಥರ ಇವರು ಅಸರ್ಷನ್ ಆ್ಯಂಡ್ ರೀಸನಿಂಗ್ ಫಾರ್ ಬಯಾಲಜಿ ತುಂಬ ಇಂಪಾರ್ಟೆಂಟ್. ಅದನ್ನು ಗೆಸ್ ಮಾಡೋಕ್ಕಾಗಲ್ಲ ಕ್ವಶನ್ಸನ್ನು ಫಾರ್ ನೀಟ್, ಅದಕ್ಕೋಸ್ಕರನೂ ಆ ಬುಕ್ಕನ್ನು ಯೂಸ್ ಮಾಡ್ಬೋದು. ಸೊ ಬುಕ್ ಹೆಸರು ಇನ್ನೊಂದ್ಸಲ ಹೇಳ್ತೀನಿ, MTG ಆಬ್ಜೆಕ್ಟಿವ್ NCERT ಫಿಂಗರ್ ಟಿಪ್ಸ್ ಅನ್ನೋ ಬುಕ್ಕು. ಐ ಹ್ಯಾವ್ ಶೋನ್ ಯು ಫಾರ್ ಮ್ಯಾಥಮ್ಯಾಟಿಕ್ಸ್ ಅಸರ್ಷನ್ ಏನೆಲ್ಲ ಇದೆ ಇದರಲ್ಲಿ ಅಂತ. ಬಟ್ ಫಾರ್ ಫಿಸಿಕ್ಸ್ ಇದೆ, ಫಾರ್ ಕೆಮಿಸ್ಟ್ರಿನೂ ಇದೆ. ಆಸ್ ಐ ಹ್ಯಾವ್ ಬೀನ್ ಅ ಸ್ಟೂಡೆಂಟ್ ಆಫ್ PCM, ಸೊ ಐ ಹ್ಯಾವ್ ಬೀನ್ ರೆಫರಿಂಗ್ ಫಾರ್ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಮ್ಯಾಥಮ್ಯಾಟಿಕ್ಸ್. ಓಕೆ, ಇದಾಗಿತ್ತು ಬುಕ್ಸ್ ಬಗ್ಗೆ. ಯಾವುದೆಲ್ಲ ಬುಕ್ಸನ್ನು ರೆಫರ್ ಮಾಡಿದರೆ ಎಷ್ಟೆಲ್ಲ ಮಾರ್ಕ್ಸ್ ಬರುತ್ತೆ ಅಂತ. ಅಷ್ಟೇ ಅಲ್ಲ, ಫಿಸಿಕ್ಸ್ ವಾಲ ಅವ್ರದ್ದು ಬುಕ್ಸ್ ಇರುತ್ತೆ, ಆ ಬುಕ್ಸನ್ನು ರೆಫರ್ ಮಾಡಿದರೆ ನಿಮಗೆ ಇಟ್ಸ್ ಮೋರ್ ದೆನ್ ಎನಫ್. ಬಟ್ ಅಕ್ಕ ನಾನು ಯಾವುದೇ ಬುಕ್ ರೆಫರ್ ಮಾಡಲ್ಲ, ನನಗೆ ಸಿಂಪಲ್ ಆ್ಯಂಡ್ ಈಸಿಯಾಗಿ ಬೇಕು ಅಂತಂದರೆ ಯು ಓನ್ಲಿ ಪ್ಲೀಸ್ ಡೂ ರೆಫರ್ ಯೋರ್ NCERT ಬುಕ್. NCERT ಬುಕ್ ಅಂತ ಸಿಗುತ್ತೆ ನೋಡಿ, ಯು ಹ್ಯಾವ್ ಪ್ರಿಪೇರ್ಡ್ ಫಾರ್ ಯೋರ್ ಬೋರ್ಡ್ಸ್. ಆ ಬುಕ್ಕಲ್ಲಿ ಯಾವುದೆಲ್ಲ ಕಾನ್ಸೆಪ್ಟ್ಸ್ ಇದೆ ಅದನ್ನು ಓದಿದ್ರೆ ಇಟ್ ಇಸ್ ಮೋರ್ ದೆನ್ ಇನಫ್ ಆ್ಯಂಡ್ ಮೋರ್ ದೆನ್ ಸಫಿಷಿಯಂಟ್ ಇನಫ್. ಯಾಕಂದರೆ ಅದರಿಂದಲೇ ನಿಮಗೆ ಕ್ವಶನ್ಸ್ಗಳು ಬರ್ತಾ ಹೋಗುತ್ತೆ, ಬಿಕಾಸ್ ಸಿಲೆಬಸ್ಸೇ ಅದರಲ್ಲಿ ಇರೋದ್ರಿಂದಾಗಿ ದಟ್ ಇಸ್ ಹೌ ಯು ಹ್ಯಾವ್ ಟು ಪ್ರಿಪೇರ್. ಆ್ಯಂಡ್ ನೌ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಯೂಟ್ಯೂಬ್ ಚಾನಲ್ಸ್. ಯಾವುದೆಲ್ಲ ಯೂಟ್ಯೂಬ್ ಚಾನಲ್ಸನ್ನು ರೆಫರ್ ಮಾಡಬೇಕು ಅಕ್ಕ ಅಂತನೋ ಕ್ವಶನ್ಸ್ ಪ್ರತಿಯೊಬ್ಬರಿಗೂ ಬರುತ್ತೆ. ಸೊ ನಾನು ಪರ್ಟಿಕ್ಯುಲರ್ಲಿ ಫಿಸಿಕ್ಸ್ಗೊಂದು ಚಾನಲ್, ಕೆಮಿಸ್ಟ್ರಿಗೊಂದು ಚಾನಲ್ ಮತ್ತು ಮ್ಯಾಥಮ್ಯಾಟಿಕ್ಸ್ಗೊಂದು ಚಾನಲ್ ರೆಫರ್ ಮಾಡ್ತಾ ಇದ್ದೆ. ಯಾವುದೆಲ್ಲ ಆ ಚಾನಲ್ಸ್ ಅಂತ ಹೇಳ್ತಾ ಹೋಗ್ತೀನಿ ಇವಾಗ ಒನ್ ಬೈ ಒನ್. ನೋಟ್ ಮಾಡ್ಕೊಳ್ಳಿ ಪ್ಲೀಸ್ ವಿತ್ ಯುವರ್ ನೋಟ್ಸ್, ವಿತ್ ಪೆನ್ ಆ್ಯಂಡ್ ಪೇಪರ್. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮ್ಯಾಥಮ್ಯಾಟಿಕ್ಸ್ ಬಗ್ಗೆ ಮಾತಾಡೋಣ. ಮ್ಯಾಥಮ್ಯಾಟಿಕ್ಸ್ಗೆ ನಾನು ರೆಫರ್ ಮಾಡ್ತಿರೋ ಬುಕ್ ಬಂದುಬಿಟ್ಟು ಬುಕ್ ಬಂದುಬಿಟ್ಟು ಸಿಂಪ್ಲಿಫೈಡ್ ಮೈಂಡ್ಸ್ ಯೂಟ್ಯೂಬ್ ಚಾನಲ್, ಮತ್ತು ದೀಕ್ಷಾ ಕರ್ನಾಟಕ ಯೂಟ್ಯೂಬ್ ಚಾನಲ್, ಅಭ್ಯಾಸ ಕರ್ನಾಟಕ ಯೂಟ್ಯೂಬ್ ಚಾನಲ್. ಈ 3 ಯೂಟ್ಯೂಬ್ ಚಾನಲ್ಸ್ಗಳನ್ನು ನಾನು ರೆಫರ್ ಮಾಡ್ತಾ ಇದ್ದೆ. ಕೆಮಿಸ್ಟ್ರಿಗೆ ನಾನು ಸಿಂಪ್ಲಿಫೈಡ್ ಮೈಂಡ್ಸ್ ಯೂಟ್ಯೂಬ್ ಚಾನಲ್ ಮತ್ತು ದೀಕ್ಷಾ ಕರ್ನಾಟಕ. ಆ್ಯಂಡ್ ಫಾರ್ ಮ್ಯಾಥಮ್ಯಾಟಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಆಯಿತು. ಇನ್ ಫಿಸಿಕ್ಸಿಗೆ ಐ ರೆಫರ್ಡ್ ಸಿಂಪ್ಲಿಫೈಡ್ ಮೈಂಡ್ಸ್ ಯೂಟ್ಯೂಬ್ ಚಾನಲ್ ಮತ್ತು ದೀಕ್ಷಾ ಕರ್ನಾಟಕ.
ಸೊ ಈ 2 ಯೂಟ್ಯೂಬ್ ಚಾನಲ್ ಮತ್ತು 3ನೇ ಯೂಟ್ಯೂಬ್ ಚಾನಲ್ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ, ಸಪೋರ್ಟಿವ್ ಆಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ದಟ್ ಈಸ್ ಆಲ್ ಫಾರ್ ಟುಡೇಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಹಿಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.